ಜೈಲಿನಿಂದ ಹೊರಬಂದ ಪವಿತ್ರ ಕುಲದೇವರ ಸನ್ನಿಧಿಗೆ ಹೋಗಿದ್ಯಾಕೆ? ತಲಘಟಪುರದ ವಜ್ರಮುನೇಶ್ವರ ಪವಿತ್ರ ತಾಯಿಯ ಮನೆ ದೇವರು. ಈ ಹಿಂದೆ ಪವಿತ್ರ ತಾಯಿಗೆ ಕಣ್ಣಿನ ಸಮಸ್ಯೆಯಾಗಿತ್ತು. ಈ ವೇಳೆ ಮುನೇಶ್ವರನಿಗೆ ಹರಕೆಯನ್ನ ಕಟ್ಟಿ ಪಾದಯಾತ್ರೆಯನ್ನ ಪವಿತ್ರ ತಾಯಿ ಮಾಡಿರ್ತಾರೆ. ಬಳಿಕ ಪವಿತ್ರ ಗೌಡ ತಾಯಿಯ ಕಣ್ಣಿನ ಸಮಸ್ಯೆ ನಿವಾರಣೆಯಾಗಿತ್ತು ಅನ್ನುವಂಥದ್ದು ನಂಬಿಕೆಯಲ್ಲಿ. ಸೊ ಕಣ್ಣಿನ ಸಮಸ್ಯೆ ನಿವಾರಣೆ ಬಳಿಕ ಪೂಜೆಯನ್ನ ಪವಿತ್ರ ಕುಟುಂಬ ಅಲ್ಲಿ ಸಲ್ಲಿಸಿತ್ತು. ಸೊ ಪವಿತ್ರ ಕುಟುಂಬ ಮಾಡಿದ್ದ ಪೂಜೆಯಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ರು. ಸೊ ಹೀಗಾಗಿ ವಜ್ರಮುನೇಶ್ವರ ದೇವರ ಮೇಲೆ ಅಪಾರ ಭಕ್ತಿ ಇರೋದು. ಜೈಲಿನಿಂದ ಹೊರಬಂದಂಥ ಪವಿತ್ರ ಕುಲದೇವರ ಸನ್ನಿಧಿಗೆನೆ ಹೋಗಿದ್ರು. ತಲಘಟಪುರದ ವಜ್ರಮುನೇಶ್ವರ ಪವಿತ್ರ ತಾಯಿಯ ಮನೆ ದೇವರಾಗಿರೋದ್ರಿಂದ ಅಲ್ಲಿ ಹೋಗಿದ್ರು. ಏನೇ ಕಷ್ಟಗಳು ಬಂದರೂ ಕೂಡ ಮೊದಲನೇದಾಗಿ ನೆನಪು ಮಾಡ್ಕೋಬೇಕಾಗಿರುವಂಥದ್ದೇ ಮನೆ ದೇವರು ಅಂತ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ ಮನೆ ದೇವರನ್ನ, ಕುಲದೇವರನ್ನ ಯಾರು ನಂಬಿಕೆಯನ್ನು ಇಟ್ಕೊಳ್ತಾರೋ, ಕಷ್ಟ ಬಂದಾಗ ಅವರನ್ನ ನೆನೆಸ್ಕೊಳ್ತಾ ಇದ್ರೆ, ಪ್ರತಿದಿನವೂ ಕೂಡ ನೆನೆಸ್ಕೊಳ್ತಾ ಇದ್ರೆ ಕಷ್ಟವೂ ಕೂಡ ಹತ್ತಿರಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆ ನಂಬಿಕೆಗಳು ಪ್ರತಿಯೊಂದು ಕುಟುಂಬದಲ್ಲಿದೆ. ಒಂದೊಂದು ಕುಟುಂಬಕ್ಕೆ ಒಂದೊಂದು ದೇವಸ್ಥಾನಗಳು ಮನೆ ದೇವರಾಗಿರುತ್ತೆ. ಸೊ ಅದೇ ರೀತಿಯಾಗಿ ಈಗ ಪವಿತ್ರ ಗೌಡವರ ಮನೆ ದೇವರು ವಜ್ರಮುನೇಶ್ವರ ದೇಗುಲ. ಸೊ ಅಲ್ಲಿ ನಂಬಿಕೆಗಳಿರುತ್ತೆ. ಅವರೇನೋ ಕೇಳ್ಕೊಂಡಿರ್ತಾರೆ, ಅವೆಲ್ಲ ಈಡೇರುತ್ತೆ. ಅದಕ್ಕೆ ಇನ್ನೊಂದಿಷ್ಟು ನಂಬಿಕೆಗಳು ಗಾಢವಾಗಿ ಬೇರೂರಕ್ಕೆ ಸಾಧ್ಯವಾಗುತ್ತೆ. ತುಂಬ ಇರುತ್ತೆ. ಸೊ ಹಾಗಾಗಿ ಎಲ್ಲವೂ ಕೂಡ ನಿಮಗೆ ನಂಬಿಕೆಗಳ ಮೇಲೆ, ಒಂದು ಶಕ್ತಿಯ ಮೇಲೆ ನಿಂತ್ಕೊಂಡಿರುತ್ತೆ. ಅದೇ ರೀತಿಯಲ್ಲಿ ಪವಿತ್ರ ಗೌಡವರ ತಾಯಿಗೂ ಕೂಡ ಅದರ ಅನುಭವ ಕೂಡ ಆಗಿದೆ. ಅವರ ಕಣ್ಣಿನ ಸಮಸ್ಯೆ ಆದಾಗ ಬೇಡ್ಕೊಂಡಿದ್ರು, ಹರಕೆ ಕಟ್ಕೊಂಡಿದ್ರು. ಅದು ಸರಿಪಟ್ಟಾಗ ಮತ್ತೆ ಅದಕ್ಕೊಂದಿಷ್ಟು ಪೂಜೆಯನ್ನೆಲ್ಲ ನೆರವೇರಿಸಿ ಸಂಕಲ್ಪವನ್ನು ಮುಗಿಸ್ಕೊಂಡು ಬಂದಿದ್ರು. ಈಗ ಪವಿತ್ರ ಗೌಡ ಅವರ ವಿಚಾರದಲ್ಲೂ ಕೂಡ ಅಲ್ಲಿ ಬೇಡ್ಕೊಂಡಿದ್ರು ಅವರ ತಾಯಿ. ಮಗಳು ಬಂದ ತಕ್ಷಣ ಅವಳ ಕೈಯಿಂದ ಪೂಜೆ ಮಾಡಿಸ್ತೀನಿ ಅಂತ ಕೇಳ್ಕೊಂಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಅವಳು ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಬಿಡುಗಡೆ ಆಯಿತು. ಇವತ್ತು ಬಂದು ಅಲ್ಲಿ ಪಾಪ ಕಣ್ಣೀರನ್ನು ಕೂಡ ಹಾಕಿದ್ರು. ಅವರು ತೀರ್ಥ ಸ್ನಾನವನ್ನು ಮಾಡಿದ್ದಾರೆ, ಪ್ರದಕ್ಷಿಣೆಯನ್ನು ಕೂಡ ಹಾಕಿದರೆ, ಸಂಕಲ್ಪವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಇದು ಪ್ರಾಯಶ್ಚಿತ ಮಾನಸಿಕವಾಗಿ ಆಗ್ಬೋದು, ವ್ಯಕ್ತಿಯ ಮೂಲಕವಾಗಿ. ಆದರೆ ಕಾನೂನಾತ್ಮಕವಾಗಿ ಆಗೋದಿಲ್ಲ. ಸ್ಟಿಲ್ ಅವರು ಇನ್ನೂ ಕೂಡ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಅವರು ಮೊದಲನೇ ಆರೋಪಿಯಾಗಿಯೇ ನಿಂತುಕೊಳ್ತಾ ಇದ್ದಾರೆ. ಜಾಮೀನು ಸಿಕ್ಕ ಮಾತ್ರಕ್ಕೆ ಅವರು ಖುಲಾಸೆ ಆಗಿಬಿಟ್ಟಿದ್ದಾರೆ. ಅವರು ಎಲ್ಲವೂ ಕೂಡ ಇತ್ಯರ್ಥ ಆಗೋಗ್ಬಿಟ್ಟಿದೆ ಅಂತಲ್ಲ, ಇನ್ನೂ ಕೂಡ ಅದರ ವಾದ ಪ್ರತಿವಾದಗಳು ಬಾಕಿ ಇದೆ. ಅವರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೋ ಇಲ್ವೋ, ಸಾಕ್ಷಿಗಳೇನು ಹೇಳುತ್ತೆ, ಅದಕ್ಕೆ ತಕ್ಕಂತೆ ಅವ್ರಿಗೆ ಶಿಕ್ಷೆ ಆಗಬೇಕಾ ಬೇಡವಾ ಅನ್ನೋದನ್ನು ತೀರ್ಪು ಮಾಡುವಂಥದ್ದು ಕೋರ್ಟ್. ಇನ್ನು ನನ್ನ ಸಹೋದರಿ ಉಮೇಶ್ ಇದ್ದಾರೆ. ಉಮೇಶ್, ಈ ದೇವಸ್ಥಾನದ ವಿಚಾರದಲ್ಲಿ ಹೇಳೋದಾದರೆ ಹಿಂದೆ ದರ್ಶನ್ ಕೂಡ ಹೋಗಿದ್ರು ಅನ್ನುವಂಥ ಮಾಹಿತಿ ಇತ್ತು. ಜೊತೆಗೆ ಅವರ ತಾಯಿ ಅನೇಕ ರೀತಿಯಾದಂಥ ಬೇಡಿಕೆಗಳನ್ನು ಕೂಡ ಇಟ್ಕೊಂಡಿದ್ರು ಅಂಥೇಳಿ. ಈಗ ಹೋಗೋದಕ್ಕೆ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ತಾಯಿ ಬೇಡ್ಕೊಂಡಿದ್ದ ಅಥವಾ ಮಗಳೇ ಪವಿತ್ರ ಗೌಡನೇ ಈ ವಿಚಾರದಲ್ಲಿ ಏನಾದರೂ ಬೇಡಿಕೆಯನ್ನು ಇಟ್ಕೊಂಡಿದ್ದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದ? ಅರುಣ, ಈ ಕೊಲೆ ಆರೋಪಿಗಳೇನು ಪರಪ್ನಗರ ಜೈಲು ಸೇರಿದಂತೆ ಬೇರೆ ಬೇರೆ ಜೈಲುಗಳಲ್ಲಿ ವಾಸವಾಗಿದ್ರು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಪರವಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ರಾಜ್ಯದ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸುವಂಥದ್ದಾಗಿರ್ಬೋದು, ಹರಕೆ ಹೊತ್ತಿದ್ದಾಗಿರ್ಬೋದು ಎಲ್ಲ ಕೂಡ ನಾವು ನೋಡಿದ್ರಿ. ಅದರಂತೆ ಪವಿತ್ರ ಗೌಡ ಅವರ ತಾಯಿ ಕೂಡ ಭಾಗ್ಯ ಏನಿದ್ರೆ ಅವರ ಮನೆ ದೇವರು ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಪವಿತ್ರ ಗೌಡ ಬಿಡುಗಡೆ ಆದರೆ ನೇರವಾಗಿ ಇಲ್ಲಿ ಕರ್ಕೊಂಡ್ಬಂದು ವಿಶೇಷವಾಗಿ ಪೂಜೆ ಮಾಡ್ತೀನಿ ಅಂತ ಹರಕೆ ಹೊತ್ತಿರ್ತಾರೆ. ಆ ಕಾರಣಕ್ಕಾಗಿ ಇವತ್ತು ಪರಪ್ನಗರ ಜೈಲಿಂದ ನೇರವಾಗಿ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಆ ಹರಕೆ ಏನಿತ್ತು ಅದನ್ನು ತೀರಿಸಿರುವಂಥದ್ದು. ಇಲ್ಲಿಗೆ ಯಾಕೆ ಬಂದರು ಅನ್ನೋದ್ರ ಬಗ್ಗೆ ಒಂದಷ್ಟು ಚೆಕ್ ಮಾಡಿದಂಥ ವೇಳೆಯಲ್ಲಿ ಈ ಹಿಂದೆ ಕೂಡ ಪವಿತ್ರ ಗೌಡ ಅವರ ತಾಯಿ ಭಾಗ್ಯಗೆ ಕಣ್ಣಿನ ಸಮಸ್ಯೆ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಅವರು ಕೂಡ ಹರಕೆ ಹೊತ್ಕೊಂಡಿರ್ತಾರೆ. ಹರಕೆ ಹೊತ್ಕೊಂಡ ನಂತರದಲ್ಲಿ ಅದು ಕಣ್ಣಿನ ಸಮಸ್ಯೆ ಸರಿ ಹೋಯಿತು ಅಂತ ಹೇಳ್ತಾ ಇರುವಂಥದ್ದು. ಸರಿ ಹೋದ ನಂತರದಲ್ಲಿ ಪವಿತ್ರ ಗೌಡ ಅವ್ರ ತಾಯಿ ಅವನು ವಿಶೇಷವಾಗಿ ಒಂದು ಪೂಜೆ ಮಾಡಿರ್ತಾರೆ. ಆ ಪೂಜೆಗೆ ನಟ ದರ್ಶನ್ ಕೂಡ ಬಂದಿದ್ರು ಅನ್ನೋದ್ರ ಬಗ್ಗೆ ಈಗ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ, ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿನ ಮನೆ ದೇವರು ಒಂದು ಆಗಿರೋದ್ರಿಂದ, ಎರಡನೇದು ಸಾಕಷ್ಟು ಇಲ್ಲಿ ನಂಬಿಕೆ ಇದೆ. ತುಂಬ ಜನ ಹೋಗಿದ್ದಂಥ ವೇಳೆಯಲ್ಲೂ ಸಾಕಷ್ಟು ಜನ ಅಲ್ಲಿ ಬಂದು ಹರಕೆಗಳನ್ನ ಈಡೇರಿಸ್ತಾ ಇದ್ರು. ಹಾಗಾಗಿ ಇವ್ರದ್ದು ಮನೆ ದೇವರಾಗಿರೋ ಪ್ರಮುಖ ಕಾರಣ ಮತ್ತು ಇವರಿಗೆ ನಂಬಿದ ಎಲ್ಲ ವಿಚಾರಗಳು ಕೂಡ ಒಳ್ಳೆಯದಾಗಿದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಅಲ್ಲಿ ಬಂದು ವಿಶೇಷವಾಗಿ ಪೂಜೆ ಮಾಡಿಸಿರುವಂಥದ್ದು. ಆ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಒಂದು ವಿಶೇಷ ಪೂಜೆ ಮಾಡಿದರು. ಆ ಪೂಜೆ ವೇಳೆಯಲ್ಲಿ ನಟ ದರ್ಶನ್ ಕೂಡ ಭಾಗಿಯಾಗಿದ್ರು ಅನ್ನೋ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಅರುಣ್. ಓಕೆ ಉಮೇಶ್, ಆದರೆ ಈಗ ಮತ್ತೆ ಇನ್ಯಾವುದಾದ್ರು ದೇವಸ್ಥಾನಕ್ಕೆ ಹೋಗುವಂಥದ್ದು ಇದೆಯಾ ಅಥವಾ ಇದೊಂದೇ ದೇವಸ್ಥಾನವನ್ನು ಮುಗಿಸ್ಕೊಂಡು ಈಗ ನೇರವಾಗಿ ತಾಯಿ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ? ಮತ್ತಿನ್ಯಾವುದಾದ್ರು ದೇವಸ್ಥಾನಕ್ಕೆ ಬೇಡಿಕೆ ಹರಕೆನ ಇಟ್ಕೊಂಡಿದ್ದಾರಂತ? ಅರುಣ್, ಇವಾಗ ಸದ್ಯಕ್ಕೆ ಎಲ್ಲೂ ಹೋಗೋ ರೀತಿಯಾಗಿ ಕಾಣ್ತಾ ಇಲ್ಲ. ಯಾಕೆಂತಂದರೆ ಪರಪ್ನಗರ ಜೈಲಲ್ಲಿ 6-7 ತಿಂಗಳು ಕಳೆದಿದ್ದಾರೆ. ಅವರಿಗೆ ಬಿಡುಗಡೆ ಆದರೆ ಸಾಕು ಅನ್ನೋ ಮನೋಭಾವದಲ್ಲಿರ್ತಾರೆ. ಹಾಗಾಗಿ ಇವತ್ತು ಬಿಡುಗಡೆ ಆಗಿದ್ದಾರೆ.
ಬಿಡುಗಡೆ ಆದ ನಂತರದಲ್ಲಿ ನೇರವಾಗಿ ಅವ್ರ ಮನೆ ದೇವಸ್ಥಾನಕ್ಕೆ ಹೋಗಿ ಅವರ ತಾಯಿ ವಾಸವಾಗಿರುವಂಥ ಈ ಅಪಾರ್ಟ್ಮೆಂಟ್ ಏನಿದೆ ತಲಗಟ್ಪುರ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಇದು ತುರಳ್ಳಿ ಫಾರೆಸ್ಟ್ ಅಂತ ಏನಿದೆ ಆ ಭಾಗದಲ್ಲಿರುವಂಥ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ ಇದ್ದು ಈ ಅಪಾರ್ಟ್ಮೆಂಟಲ್ಲಿ ಅವ್ರ ತಾಯಿ ಒಂದು ಫ್ಲ್ಯಾಟಲ್ಲಿ ವಾಸವಾಗಿದ್ದಾರೆ. ಹಾಗಾಗಿ ಇಲ್ಲಿಗೆ ನೇರವಾಗಿ ಬಂದಿರುವಂಥದ್ದು. ಕೆಲ ದಿನಗಳ ಕಾಲ ಇಲ್ಲೇ ವಾಸವಾಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇವತ್ತೇ ಅಷ್ಟೇ ಬಿಡುಗಡೆ ಆಗಿರೋ ಕಾರಣಕ್ಕಾಗಿ ಯಾರನ್ನೂ ಭೇಟಿಯಾಗೋದಿಲ್ಲ ಅಥವಾ ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಹೋಗುವಂಥ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಸದ್ಯಕ್ಕೆ ಈಗ ಅವರು ಬಿಡುಗಡೆ ಆಗಿದ್ದಾರೆ, ಅದೊಂದು ನೆಮ್ಮದಿ ಸಿಕ್ಕಿರುತ್ತೆ. ಮತ್ತು ಅವರು ಕೂಡ ಮುಂದಿನ ಕಾನೂನು ಹೋರಾಟ ಇನ್ನೂ ಬಾಕಿ ಇದೆ. ಆ ಕಾರಣಕ್ಕಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ನಂತರದಲ್ಲಿ ಏನಾದರೂ ಅವರು ಬೇರೆ ಎಲ್ಲ ದೇವಸ್ಥಾನಗಳಿಗೆ ಏನಾದರೂ ಅರ್ಕೆ ಹೊತ್ಕೊಂಡಿದ್ರೆ ಅಲ್ಲಿಗೆ ಹೋಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಇವತ್ತು ಎಲ್ಲೂ ಬೇರೆ ಕಡೆ ಹೋಗುವಂಥ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.